ಸನ್ ಆಫ್ ಮುತ್ತಣ್ಣ ಅಂದ ತಕ್ಷಣ ಒಂದು ಬೇರೆ ತರದ ಸಿನಿಮಾ. ಸೊ ಒಂದಿಷ್ಟು ಏನಿರ್ಬೋದು ಅನ್ನೋ ಕುತೂಹಲ ಇದೆ. ಸೊ ನೀವು ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಕಾಣಿಸ್ಕೊಂಡಿದ್ದೀರಿ, ಹೇಗಿದೆ ನಿಮ್ಮ ಪಾತ್ರ ಅನ್ನೋದು? ಸನ್ ಆಫ್ ಮುತ್ತಣ್ಣ ಅನ್ನೋದೇ ಒಂಥರ ಪವರ್ಫುಲ್. ಅಂದ್ರೆ ಅಣ್ಣವ್ರ ಹೆಸರು ಇಟ್ಕೊಂಡು ನಾವು ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ಅದೊಂಥರ ಪವರ್ಫುಲ್ ಹೆಸರು. ಸನ್ ಆಫ್ ಮುತ್ತಣ್ಣದಲ್ಲಿ ನಂದು ಸಾಕ್ಷಿ ಅನ್ನೋ ಕ್ಯಾರೆಕ್ಟರು. ನಾನೊಬ್ಳು ಡಾಕ್ಟರು. ಸೊ ಅಪ್ಪ ಮಗ ಎಷ್ಟು ಅನ್ಯೋನ್ಯವಾಗಿರ್ತಾರೆ. ಸೊ ಅವ್ರ ಅಪ್ಪಂಗೆ ಟ್ರೀಟ್ ಮಾಡೋ ನೆಪದಲ್ಲಿ ಹೋಗಿ ಮಗಂಗೆ ನನಗೆ ಲವ್ ಆಗೋದು, ಈ ಥರದ್ದು ಒಂದು ಸಿಚುಯೇಷನ್ ಇರುತ್ತೆ. ಅದು ಅಲ್ಲದೆ ನನ್ನ ಅಪ್ಪ ಅಂದರೆ ನನಗೆ ಅಮ್ಮ ಇರಲ್ಲ, ಅಪ್ಪನ ಜೊತೆ ಎಷ್ಟು ಅನ್ಯೋನ್ಯತೆ ಇದೆ ನಮ್ಮ ಇಬ್ಬರಲ್ಲಿ. ಮತ್ತು ಸಾಕ್ಷಿಗೆ ಅಪ್ಪನಿಗೆ ಏನಾದ್ರು ಹೇಳಬೇಕಂದ್ರೆ ಎಲ್ಲದನ್ನೂ ಅವಳು 100 times ಶಿ ಶುಡ್ ಥಿಂಕ್. ಅಂದರೆ ದೊಡ್ಡವರು ಆಗ್ತಾ ಅಂದರೆ ಅಪ್ಪಂದಿರು ಅಮ್ಮಂದಿರು ಯಾರೇ ಆಗಿರ್ಬೋದು, ವಯಸ್ಸಾಗ್ತಾ ಆಗ್ತಾ ಮಗುಗಳಾಗೋಗ್ತಾರಂತೆ. ಸೊ ಆ ಮಗು ಥರ ನಾವು ಹೇಗೆ ಟ್ರೀಟ್ ಮಾಡೋದು ಅಂದರೆ ಅವ್ರಿಗೆ ಸಡನ್ನಾಗೆ ಒಂದು ಶಾಕ್ ಕೊಡೋದಾಗಿರ್ಬೋದು, ಆ ಥರದ್ದೆಲ್ಲ ಮಾಡಿದೆ ಫ್ಯಾಮಿಲಿಗೆ ತುಂಬ ಫೇವರಬಲ್ ಆಗಿ ಇವಳು ಇದ್ದು ಅವ್ರ ಸಿಚುಯೇಷನ್ ಎಲ್ಲ ನೋಡಿಕೊಂಡು ಡೆಸಿಷನ್ಸ್ನ ತಗೋತಾಳೆ. ಇದೆಲ್ಲದರ ಜೊತೆಗೆ ಪರಭಾಷೆಯಲ್ಲಿ ಯಾವ ಸಿನಿಮಾಗಳಲ್ಲಿ ಹೇಗೆ ಬ್ಯುಸಿ ಆಗಿದ್ದಾರೆ, ಹೇಗೆ ನಡೀತಾ ಇದೆ, ಹೇಗಿದೆ ಜರ್ನಿ, ಎಷ್ಟು ಸಿನಿಮಾ ಮಾಡ್ತಾ ಇದ್ರಿ ಈಗ ಅಂತ? ಸೊ ಇವಾಗ ಒಂದು ಸುಮಾರು ಸ್ಕ್ರಿಪ್ಟ್ಸ್ಗಳು ಕೇಳಿದ್ದೀನಿ. ಇವಾಗ ಸೆಲ್ವರಾಘವನ್ ಸರ್ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಇವಾಗ ನಡೀತಾ ಇದೆ ಶೂಟು, ಇವಾಗ ಇನ್ನೇನು ಹೊರಡಬೇಕು. ಆ್ಯಂಡ್ ಬೇರೆ ತೆಲುಗು ಸಿನಿಮಾ ಸ್ಕ್ರಿಪ್ಟ್ಸು ಕೇಳ್ತಾ ಇದ್ದೀನಿ. ಆ್ಯಂಡ್ ಕನ್ನಡನೂ ಈಗ ಫುಲ್ ಮೀಲ್ಸ್ ರೆಡಿ ಇದೆ. ಇನ್ನೇನು November 22ಗೆ ಫುಲ್ ಮೀಲ್ಸಿಗೆ ಬರ್ತೀನಿ. ಅದಾದಮೇಲೆ ಇನ್ನೊಂದು 2-3 ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟು ಮತ್ತು ಫಿಮೇಲ್ ಓರಿಯೆಂಟೆಡ್ ಸ್ಕ್ರಿಪ್ಟು ತುಂಬ ಚೆನ್ನಾಗಿದೆ ಕತೆಗಳು. ಅದು ಒಂದು ಒಳ್ಳೆ ಟೈಮ್ಗೋಸ್ಕರ ಕಾಯ್ತಾ ಇದ್ದೀವಿ. ಬಿಕಾಸ್ ಇವಾಗೆಲ್ಲ ಕಾಂತಾರ ಮತ್ತು ಡೆವಿಲ್ ಆಗಿರ್ಬೋದು ಎಲ್ಲರೂ ಬರ್ತಾ ಇರೋದ್ರಿಂದ ಅವ್ರ ಮುಂದೆ ನಮ್ಮದು ಓವರ್ ಶ್ಯಾಡೋ ಆಗಬಾರ್ದು ಅನ್ನೋದು ನಮ್ಮ ತಲೆಯಲ್ಲಿರೋದು. ಸೊ ಅದು ಎಲ್ಲ ಒಂದು ಒಳ್ಳೆ ಟೈಮ್ ಬಂದಿದ ತಕ್ಷಣ ಬರ್ತಾ ಇರೋದೆ ಸರ್. ಹೇಳ್ತಾ ಇದ್ರೆ ಅದೇ. ಹಾಗಾದ್ರೆ ಯಾವ ರೀತಿ ಪಾತ್ರಗಳಿಗೋಸ್ಕರ ಖುಷಿ ಕಾಯ್ತಾ ಇದ್ದಾರೆ? ಸೊ ಏನು ಅನ್ನುವಂಥದ್ದು ಫೈನಲಿ? ಇಲ್ಲ, ಆ್ಯಕ್ಚುಲಿ ನನ್ನ ಫಸ್ಟ್ ಸಿನಿಮಾದಲ್ಲೇ ನನಗೆ ತುಂಬ ಚೆನ್ನಾಗಿರೋ ಪಾತ್ರ ಸಿಕ್ಕಿದೆ. ಹೊಸಬ್ಳಾಗಿ ನಾನು ಅಷ್ಟು ಜವಾಬ್ದಾರಿಯುತವಾದ ಪಾತ್ರ ಸಿಕ್ಕಿದೆ. ನನಗೇನು ಆ ಥರ ಇಲ್ಲ. ಬಟ್ ಇವಾಗ ನಂಗೆ ಏನು ಅನಿಸ್ತಾ ಇದೆ ಅಂದರೆ ಎಲ್ಲರೂ ನನ್ನ ಗರ್ಲ್ ನೆಕ್ಸ್ಟ್ ಡೋರು ಮತ್ತು ಅಯ್ಯೋ ಪಾಪ ಇವಳು ಅಂತ ಅನಿಸ್ತಾರಲ್ಲ, ಅದನ್ನು ನಾನು ಬ್ರೇಕ್ ಮಾಡಬೇಕು. ಲೈಕ್ ಸರಿಯಾಗಿ ಬೈಬೇಕು, ಮತ್ತು ಒಂದು ಲೋಕಲ್ ಸ್ಲ್ಯಾಂಗಲ್ಲಿ ಮಾತಾಡಬೇಕು, ಲೋಕಲ್ಲಾಗಿ ಬಿಹೇವ್ ಮಾಡಬೇಕು. ಈ ಥರದೊಂದು ಪಾತ್ರ ಸಿಕ್ಕಿದ್ರೆ ತುಂಬ ಚೆನ್ನಾಗಿ, ಬಜಾರಿ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಖುಷಿ ರವಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಚೆಗಿನ್, TV9 ಬೆಂಗಳೂರು.